ಎಲ್ಲರಿಗೂ ನಮಸ್ಕಾರ. ಸರ್, ಶ್ರೀದೇವಿ ಕಂಗನ್ ಕುಂದಾಪುರಲ್ಲಿ ರೀಸೆಲ್ಲರ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನ್ ರೀಸನ್ ಸರ್? ರೀಸೆಲ್ಲರ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಕುಂದಾಪುರದಲ್ಲಿ ನಾವು ಶ್ರೀದೇವಿ ಕಂಗನ್ ಸ್ಟೋರ್ ಇದೆ ಕುಂದಾಪುರದಲ್ಲಿ, ಅಲ್ಲಿ ರೀಸೆಲ್ಲರ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನ್ ರೀಸನ್ ಅಂತ ಹೇಳಿದ್ರೆ, ನೋಡಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದೆ, ಅಂದ್ರೆ ಹ್ಯೂಜ್ ಕ್ಯಾಪಿಟಲ್ ಬೇಕಾಗ್ತದೆ. ನಾವೇನ್ ಮಾಡಿದ್ದೇವೆ, ಇದನ್ನ ಫುಲ್ ಸಿಂಪ್ಲಿಫೈ ಮಾಡಿದ್ದೇವೆ. ಹೈ ಡೆಫಿನಿಷನ್ ಫೋಟೋಸ್ ಇರ್ತದೆ ನಮ್ಮಲ್ಲಿ ಇರುವಂತ, ನೋಡಿ, ಬ್ಯೂಟಿಫುಲ್ ಹೈಯೆಸ್ಟ್ ಸೆಲ್ಲಿಂಗ್ ಐಟಮ್ಸ್ ಇದೆ, ಆಂಟಿಕ್ ಬ್ಯಾಂಗಲ್ಸ್ ಗಳು, ಇದ್ರ ಫೋಟೋಗ್ರಫೀಸ್ ಇರುತ್ತೆ, ಬೇರೆ ಬೇರೆ ಐಟಮ್ ಫೋಟೋಗ್ರಫೀಸ್ ಇರುತ್ತೆ. ಅದು ನಾವು ನಿಮ್ಗೆ ಕಳಿಸಿ ಕೊಡ್ತೇವೆ. ಅದನ್ನ ನೀವು ನಿಮ್ಮ ಸ್ಟೇಟಸ್ಗೆ ಹಾಕಬೇಕು. ನಿಮ್ಮ ಹೇಗೂ ನೀವು ಫೋನ್ ಯೂಸ್ ಮಾಡ್ತೀರಾ, ಅದಕ್ಕೆ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದ್ರೆ ಮತ್ತೆ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇರುವುದಿಲ್ಲ. ಮತ್ತೆ ಬ್ರಾಡ್ಕಾಸ್ಟ್ ಮಾಡ್ಬೇಕು, ಗ್ರೂಪ್ ಮಾಡಬಾರ್ದು. ಈ ರೀತಿ ಮಾಡಿದ್ರಾಯ್ತು. ನಿಮ್ಗೆ ಆಲ್ರೆಡಿ ಅದು ಹೇಗೆ ನಿಮ್ಗೆ ಈಗ ಯಾರಾದ್ರೂ ಇದು ನನ್ಗೆ ಬೇಕಂತ ಹೇಳಿದ್ರೆ ನಿಮ್ಗೆ ಪುನಃ ರಿಟರ್ನ್ ಕಳಿಸ್ತಾರೆ. ಅದನ್ನ ನೀವು ಅದನ್ನ ನಮ್ಗೆ ಫಾರ್ವರ್ಡ್ ಮಾಡಿದ್ರಾಯ್ತು. ನಾವು ಅದನ್ನ ನಿಮ್ಮ ಹೆಸರನ್ನ ಹಾಕಿ ನಾವು ಪೋಸ್ಟ್ ಮಾಡ್ತೇವೆ ಅವರಿಗೆ, ನಮ್ಮ ಹೆಸರು ಇರಲ್ಲ. ಅವಾಗ ಈಸಿಲಿ ಅವರು ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಅವ್ರ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ನಮ್ದು ಇದೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಒಂದು ಮೊಬೈಲ್ ಫೋನ್ ಇಂದ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಆದ್ರಿಂದ ನಾವು ರೀಸೆಲ್ಲರ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಸರ್, ಈಗ ನಿಮ್ ರೀಸೆಲ್ಲರ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಪ್ರೊಸೆಸ್ ಏನ, ಮತ್ತೆ ನಾವೀಗ ಹೇಗೆ ಸ್ಟಾರ್ಟ್ ಮಾಡ್ಬೋದು? ಏನಿಲ್ಲ, ನೀವು ನಿಮ್ದು ID ಕಾರ್ಡ್, ಒಂದು ಆಧಾರ್ ಕಾರ್ಡ್ ಅನ್ನ ಕಳಿಸಿ ಕೊಡಿ. ನಾವು ಸಣ್ಣದೊಂದು ಇಂಟರ್ವ್ಯೂ ಮಾಡ್ತೇವೆ ನಿಮ್ಗೆ. ಜಸ್ಟ್ ಅದಾದ್ಮೇಲೆ ನಾವು ನಿಮ್ಗೆ ರೀಸೆಲ್ಲರಿಗೆ ಎಲಿಜಿಬಲ್ ಮಾಡ್ತೇವೆ. ತುಂಬಾ ಟೈಮ್ ಇಂದ ನಾವು ವರ್ಕೌಟ್ ಮಾಡ್ತಾ ಇದ್ದೇವೆ, ಅದಕ್ಕೆ ಸಾರಿ. ಕೆಲವರು ಮೊದಲು 3 months ಬ್ಯಾಕ್ ಕೆಲವರು ಕೇಳ್ತಾ ಇದ್ರು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಲ್ವಾ ಅಂತ. ಅದು ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲ ಇತ್ತು. ಈಗ ನಾವೀಗ ಸ್ಟಾರ್ಟ್ ಮಾಡಿದ್ದೇವೆ. ನೀವೆಲ್ಲ ಈಗ ಜಾಯ್ನ್ ಆಗ್ಬೋದು. ನಿಮ್ ಫೋಟೋಗ್ರಫೀಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ನಿಮ್ಮ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನೀವು ಇಂಟ್ರೆಸ್ಟೆಡ್ ಅಂತ ಹಾಕಿ ನಾವು ನಿಮ್ಗೆ ವಿಡಿಯೋಸ್ ಅನ್ನೆಲ್ಲ ಸೆಂಡ್ ಮಾಡ್ತೇವೆ ಫ್ಯೂಚರ್ ಅಲ್ಲಿ, ಬೇರೆ ಬೇರೆ ವಿಡಿಯೋಸ್ ಅಲ್ಲಿ. ನಿಮ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ನಮ್ದು ಫಾಲೋ ಮಾಡಿ, ಶೇರ್ ಮಾಡಿ. ಶ್ರೀದೇವಿ ಕಂಗನ್ ಅಲ್ಲಿ ಹೋಗಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ಸರ್, ಈಗ ಒಬ್ರು ರೀಸೆಲ್ಲರ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಅನ್ಸ್ಕೊಳ್ಳಿ, ಅವ್ರಿಗೆ ಈಗ ಇನ್ಸ್ಟೆಂಟ್ ರಿಸಲ್ಟ್ಸ್ ಬರ್ತದ, ಹೇಗೆ ಅದ್ ರಿಸಲ್ಟ್ಸ್ ಹೇಗೆ ಬರ್ತಾ ಹೋಗ್ತದೆ ಅವರಿಗೆ? ಇನ್ಸ್ಟೆಂಟ್ ರಿಸಲ್ಟ್ ಯಾವ್ದ್ರಲ್ಲೂ ಬರೋದಿಲ್ಲ ಸ್ನೇಹಿತರೆ. ಇನ್ಸ್ಟೆಂಟ್ ರಿಸಲ್ಟ್ ಇದಂದ್ರೆ ನೋಡಿ, ಝೀರೋ ಇನ್ವೆಸ್ಟ್ಮೆಂಟ್, ಲೀಸ್ಟ್ ರಿಸ್ಕ್. ಏನ್ ಕಳ್ಕೊಳ್ತೀರಿ ನೀವು? ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಮೊಬೈಲ್ ಫೋನ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್. ಮಾತ್ರ ಒಂದು ಕನ್ಸಿಸ್ಟೆನ್ಸಿ ಬೇಕು ಲೈಫಲ್ಲಿ, ಯಾವುದಕ್ಕೆ ಆಗ್ಲಿ ಕನ್ಸಿಸ್ಟೆನ್ಸಿ ಬೇಕು, ಪ್ಯಾಷನ್ ಬೇಕು. ನೀವು ಅದನ್ನ ಲವ್ ಮಾಡ್ಬೇಕು, ಆ ಬಿಸ್ನೆಸ್ ಅನ್ನ ಲವ್ ಮಾಡ್ಬೇಕು. ಆದ್ರೆ ಮಾತ್ರ ನಿಮ್ಗೆ ಅದು ಈಸಿಲಿ ನಿಮ್ಗೆ ಅದು ಬಿಸ್ನೆಸ್ ಬರ್ತದೆ. ಮತ್ತೆ ಒಂದು 1.5-2 months ಬರ್ತದೆ ಈಸಿಲಿ. ನೋಡಿ, ಒಂದು ದಿವಸಕ್ಕೊಂದು 4 ಐಟಮ್ ಸೇಲ್ ಮಾಡಿದ್ರೆ ಒಂದು ಒಳ್ಳೆ ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ ಆದ್ರಿಂದ. ಸರ್, ಈಗ ನೀವು ಫಸ್ಟ್ ಬ್ಯಾಂಗಲ್ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಇದ್ರಲ್ಲಿ ಯಾವ್ದಾವ ತರ ಪ್ಯಾಟರ್ನ್ಸ್ ಇತ್ತು ಸರ್ ಬ್ಯಾಂಗಲ್ಸ್ ಅಲ್ಲೆಲ್ಲ ನಿಮ್ಮ? ನೋಡಿ, ಈ ಬ್ಯಾಂಗಲ್ಸ್ ಇದೆಲ್ಲ ಹೈಯೆಸ್ಟ್ ಸೆಲ್ಲಿಂಗ್ಸ್ ಇದೆ. ನೋಡಿ, ಗೋಲ್ಡ್ ಹೈಯೆಸ್ಟ್ ಪೀಕ್ ಅಲ್ಲಿ ಇದೆ ಅಲ್ಲ ಸ್ನೇಹಿತರೆ. ಈ ಬ್ಯಾಂಗಲ್ಸ್ ಎಲ್ಲ ಹೈಯೆಸ್ಟ್ ಸೇಲ್ ಆಗ್ತದೆ. ನೋಡಿ, ಲಕ್ಷ್ಮಿ ಬ್ಯಾಂಗಲ್ಸ್ ಇಲ್ಲಿ ಇದೆ ನೋಡಿ, ಅಲ್ಲ, ಆಂಟಿಕ್ ಲಕ್ಷ್ಮಿ ಬ್ಯಾಂಗಲ್ಸ್. ಇದು ಹೀಗೆ ಓಪನ್ ಮಾಡಿ, ಲಾಕ್ ಓಪನ್ ಮಾಡಿ ಸಹ ಹಾಕೊಳ್ಬಹುದು. ಇದಕ್ಕೆಲ್ಲ ಹೈಯೆಸ್ಟ್ ಡಿಮಾಂಡ್ ಇದೆ. ಈ ಬ್ಯಾಂಗಲ್ಸ್ ಅನ್ನೆಲ್ಲ ನಾವು ಹೈ ಡೆಫಿನಿಷನ್ ಫೋಟೋಸ್ ಅನ್ನ ಕಳಿಸ್ತೇವೆ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ನಿಮ್ಮ ಸ್ಟೇಟಸ್ ಅಥವಾ ಸ್ಟೇಟಸ್ ಅಲ್ಲಿ ಹಾಕ್ಬೇಕು. ಮತ್ತೆ ನೀವು ಬ್ರಾಡ್ಕಾಸ್ಟ್ ಮಾಡ್ಬೇಕು ಸ್ನೇಹಿತರೆ. ಅವಾಗ ನಿಮ್ಗೆ ಆರ್ಡರ್ ಬರ್ತದೆ, ಆರ್ಡರ್ ನಮ್ಗೆ ಕಳಿಸಿದ್ರಾಯ್ತು. ನಾವು ನಿಮ್ಮ ಹೆಸರು ಹಾಕಿ ಅವರಿಗೆ ಪೋಸ್ಟ್ ಮಾಡ್ತೇವೆ. ಇಷ್ಟೇ ಸಿಂಪಲ್ ಸ್ಟೆಪ್, ಏನು ಕಷ್ಟ ಇಲ್ಲ. ಮಾತ್ರ ಒಂದು ಕನ್ಸಿಸ್ಟೆನ್ಸಿ ಬೇಕಾಗ್ತದೆ ನಿಮ್ಗೆ. ಸರ್, ಈಗ ನಾವು ರೀಸೆಲ್ಲರ್ ಎಲ್ಲ ನಾನು ಮಾಡಿದ್ದೆ, ನಂಗೆ ಏನ್ ಬೆನಿಫಿಟ್ ಇತ್ತಿದೆ ಅಂದ್ರೆ ಆಕ್ಚುಲಿ? ಬೆನಿಫಿಟ್ ಅಂತ ಹೇಳಿದ್ರೆ ನೋಡಿ, ನಾವು ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಕೊಡ್ತೇವೆ. ಅದನ್ನ ಇಲ್ಲಿ ನಾವು ಫುಲ್ ರಿವೀಲ್ ಮಾಡೋದಿಲ್ಲ. ಏನಕ್ಕಂದ್ರೆ ಯಾರು ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ನಾವು ಪರ್ಸನಲಿ ಅವ್ರಿಗೆ ಇಂಟರ್ವ್ಯೂ ತಗೊಳ್ಳುವಾಗ ನಾವು ಹೇಳ್ತೇವೆ. ಯಾರು ಒಳ್ಳೆ ಬೆನಿಫಿಟ್ಸ್ ಇದೆ ನಿಮ್ಗೆ, ಅದನ್ನ ನಾವು ಅಶ್ಯೂರೆನ್ಸ್ ಕೊಡ್ತೇವೆ. ಲಾಂಗ್ ರನ್ ಅಲ್ಲಿ ನಿಮ್ದು ಒಳ್ಳೆ ಬಾಂಡೇಜ್ ಇರಬೇಕು. ಒಳ್ಳೆ ಏನಿಲ್ಲ, ಇನ್ವೆಸ್ಟ್ಮೆಂಟ್ಸ್ ಇಲ್ಲ. ನೋಡಿ, ಅದೇ ವಿನ್ ವಿನ್ ಸಿಚುವೇಶನ್ ಸ್ನೇಹಿತರೆ. ಸರಿ, ಒಂದು ಲಾಸ್ಟ್ ಕ್ವಶನ್. ಈಗ ರೀಸೆಲ್ಲರ್ಸ್ ಅವರಿಗೆಲ್ಲ ಒಂದು ಮೋಟಿವೇಶನ್ ಹೆಂಗೆ, ಅವರು ನಿಮ್ ತರ ಹೆಂಗೆ ಆಗ್ಬೋದು, ಅಂದ್ರೆ ಬಿಸ್ನೆಸ್ ಗ್ರೋ ಮಾಡ್ಕೊಳ್ಬಹುದು? ಲೈಫಲ್ಲಿ ನೋಡಿ, ಪ್ಯಾಷನ್ ಇರ್ಬೇಕು. ಏನ್ ಮಾಡ್ಲಿಕ್ಕಿದ್ರು ಪ್ಯಾಷನ್ ಇರ್ಬೇಕು. ಮತ್ತೆ ಕನ್ಸಿಸ್ಟೆನ್ಸಿ ಬೇಕು. ಇವತ್ತು ಮಾಡೋದು ನಾಳೆ ಮಾಡೋದಿಲ್ಲ, ಇವತ್ತು ಡೈಲಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ, ಪ್ಯಾಷನ್ ಬೇಕಾಗ್ತದೆ. ಇದೆರಡು ಮೇನ್ ಥಿಂಗ್. ಕಡೆಗೆ ಇಂಟೆಲಿಜೆನ್ಸ್ ಬರ್ತದೆ. ಇದು 3 ಇಂಪಾರ್ಟೆಂಟ್ ಥಿಂಗು. ಮತ್ತೆ ಇದು ಬಿಸ್ನೆಸ್ಸಿಗೆಲ್ಲ ಇಂಪಾರ್ಟೆಂಟ್. ಮತ್ತೆ ನೀವು ಡೈಲಿ ನಾವು ಕಳಿಸಿರೋ ಫೋಟೋಗ್ರಾಫಿನ ಅವ್ರಿಗೆ ಪೋಸ್ಟ್ ಮಾಡ್ತಾ ಹೋಗಿ. ನಿಮ್ಗೆ ಆರ್ಡರ್ಸ್ ಬರ್ತದೆ. 2 months ಅಲ್ಲಿ ಆರ್ಡರ್ ಕ್ರಿಯೇಟ್ ಆಗ್ತದೆ. ಮತ್ತೆ ಲಾಸ್ಟ್ ಕ್ವಶನ್ ಸರ್, ಈಗ ಅವ್ರ ಕಸ್ಟಮರ್ಸ್ ನ ಹೇಗೆ ಅಪ್ರೋಚ್ ಮಾಡ್ಬೋದು, ಹೇಗೆ ಅವ್ರು ಮಾಡ್ಬೋದು ಅಂದ್ರೆ ಜಸ್ಟ್ ಒಂದು ಅವ್ರ ಅಪ್ರೋಚ್ ಅಂದ್ರೆ ವಾಟ್ಸ್ಆಪ್ ಥ್ರೂ ಅಲ್ವಾ? ವಾಟ್ಸ್ಆಪ್ ಥ್ರೂ, ಹೌದು. ಆ ವಾಟ್ಸ್ಆಪ್ ಥ್ರೂ ಅವರು ನಾವು ಕಳಿಸಿರೋ ಫೋಟೋನ ಅವರು ಸೀದಾ ಅವರು ಸ್ಟೇಟಸ್ಗೆ ಹಾಕೊಳ್ಳೋದು ಮತ್ತೆ ಬ್ರಾಡ್ಕಾಸ್ಟ್ ಮಾಡೋದು, ಎರಡೇ.
ಅದು ನಿಮ್ ಮನೇಲಿ ಇರೋ ಮಕ್ಳು PUC ಮಕ್ಳೆಲ್ಲ ಇರ್ತಾರಲ್ಲ, ಅವ್ರಿಗೆ ಕೇಳಿದ್ರೆ ಹೇಳ್ತಾರ, ಅವ್ರು ಏನು ದೊಡ್ಡ ವಿಷಯ ಅಂತ ಇಲ್ಲ ಈಗ ವಾಟ್ಸ್ಆಪ್ ಹ್ಯಾಂಡಲ್ ಮಾಡೋದು. ಮತ್ತೆ ಗ್ರೂಪ್ ಎಲ್ಲ ಮಾಡಬಾರ್ದು, ಒಬ್ರು ನಂಬರ್ ಒಬ್ರಿಗೆ ಗೊತ್ತಾಗಿದ್ರೆ ಬೈತಾರ ಅವರು ಫ್ರೆಂಡ್ಸ್. ಅದು ಬ್ರಾಡ್ಕಾಸ್ಟ್ ಅಲ್ಲಿ ಗೊತ್ತಾಗಲ್ಲ ಒಬ್ರು ನಂಬರ್ ಒಬ್ರಿಗೆ, ಮತ್ತೆ ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಈಸಿ ಇದೆ, ಅದು ಏನು ಕಷ್ಟ ಇಲ್ಲ. ನೋಡಿ ಏನ್ ಬ್ಯೂಟಿಫುಲ್ ಇದೆ ನೋಡಿ, ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿದೆ, ಎಲ್ಲ ಗೋಲ್ಡ್ ತರಾನೇ ಇದೆ ನೋಡ್ಲಿಕ್ಕೆ. ಎಲ್ಲ ನಕ್ಷ ಡಿಸೈನ್ಸ್ ಗಳು, ಇದೆಲ್ಲ ನಕ್ಷ ಟೆಂಪಲ್ ಡಿಸೈನ್ಸ್ ಗಳು. ಇದ್ರಲ್ಲಿ ಬೇರೆ ಕಲರ್ಸ್ ಗಳೆಲ್ಲ ಬರ್ತದೆ ನೋಡಿ, ಗೇರು ಕಲರ್ ಬರ್ತದೆ, ಆಕ್ಸಿಡೈಸ್ಡ್ ಕಲರ್ ಬರ್ತದೆ, ಮತ್ತೆ ಬ್ರೌನು, ಡಾರ್ಕ್ ಬ್ರೌನು, ಯಾವ ಕಲರ್ ಬೇಕು ಅದೆಲ್ಲ ಇದೆ. ಅಡ್ಡಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.